ಭಾರತದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬೇಸ್ ಪ್ರಾರಂಭ ಆಗೋದೆ PUC ಇಂದ. ಸ್ಟೂಡೆಂಟ್ಸ್, ನೀವು PUC ನಲ್ಲಿ ಆರ್ಟ್ಸ್ ಸಬ್ಜೆಕ್ಟು ಅಥವಾ ಕಾಮರ್ಸ್ ಅಥವಾ ಸೈನ್ಸ್ ಸಬ್ಜೆಕ್ಟ್ ನೀವು ತೆಗೆದುಕೊಂಡಿರ್ತಾರೆ. ಸೊ ಸೈನ್ಸ್ನವ್ರು ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಹೋಗ್ತಾರೆ. ಕಾಮರ್ಸ್ನವ್ರು MCom MBA ಮಾಡಿ ಅಕೌಂಟೆನ್ಸಿ ಸೆಕ್ಷನ್ಗೆ ಹೋಗ್ತಾರೆ, ಅಥವಾ CA ಮಾಡಿ ರಾಷ್ಟ್ರದ ಪ್ರಮುಖ ಚಾರ್ಟರ್ಡ್ ಅಕೌಂಟರ್ ಆಗಿ ಕೆಲಸವನ್ನ ಮಾಡ್ತಾರೆ. ಈ ಆರ್ಟ್ಸ್ ಅಂದ್ರೆ ಕಲೆಯನ್ನ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಕಥೆ ಏನು? ಅವ್ರಿಗೆ ಯಾವುದೇ ಆಯ್ಕೆಗಳು ಇಲ್ವಾ? ಅವರ ಭವಿಷ್ಯವನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಬೇಕು, ರೂಪಿಸ್ಕೊಳ್ಬೇಕು? ಪೋಷಕರಕ್ಕೆ ಈ ಆರ್ಟ್ಸ್ ಸಬ್ಜೆಕ್ಟ್ ಅನ್ನ ಓದುವಂತಹ ವಿದ್ಯಾರ್ಥಿಗಳ ಮೇಲೆ ತಾತ್ಸಾರವನ್ನ ಹೊಂದಿರ್ತಾರೆ. ಸ್ಟೂಡೆಂಟ್ಸ್ ಅಥವಾ ಪೋಷಕರೇ, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸಿದರೂ ಅಲ್ಲಿ ಬರುವಂತಹ ವಿಷಯಗಳು ಏನು ಆರ್ಟ್ಸ್ ಅಥವಾ ಕಲೆ ವಿಭಾಗದಲ್ಲಿ ಅಧ್ಯಯನವನ್ನ ಮಾಡ್ತಿರೋ ಅದೇ ವಿಷಯದ ಮೇಲೆ ಪರೀಕ್ಷೆಗಳನ್ನ ನೀವು ಎದುರಿಸಬೇಕು. IAS ಎಕ್ಸಾಮ್ ಆಗಿರ್ಬೋದು, ಅಥವಾ KAS ಎಕ್ಸಾಮ್ ಆಗಿರ್ಬೋದು, ಅಥವಾ PSI, PC ಅಥವಾ FDA, SDA, ಈಗ ನೇಮಕಾತಿಯಾಗುತ್ತಿರುವಂತಹ ಕೃಷಿ ಅಧಿಕಾರಿಗಳು, ಈ ಎಲ್ಲಾ ಪರೀಕ್ಷೆಗಳಿಗೆ ಈ ಕಲಾ ವಿಭಾಗದ ವಿಷಯಗಳನ್ನೇ ಅಧ್ಯಯನ ಮಾಡಬೇಕು. ಅಂದ್ರೆ ಹಿಸ್ಟ್ರಿ ಅಥವಾ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಅಥವಾ ಸಂವಿಧಾನ, ಭೂಗೋಳ ಶಾಸ್ತ್ರ. ನೀವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಿ, ಅಂದ್ರೆ IAS ಇಂದ ಹಿಡಿದು ಲೋ ಲೆವೆಲ್ ಅಂದ್ರೆ SDA ವರೆಗಿನ ಒಂದು ನೇಮಕಾತಿ ಪರೀಕ್ಷೆಯನ್ನ ನೀವು ನೋಡೋದಾದ್ರೆ, ಅದರಲ್ಲಿ ಸಾಮಾನ್ಯ ಜ್ಞಾನ ಎಂಬ ಪತ್ರಿಕೆಯನ್ನ ನೀವು ನೋಡೋದಾದ್ರೆ, ಅದರಲ್ಲಿ ಈ ಮಾನವಿಕ ವಿಜ್ಞಾನಗಳಾದಂತಹ ಅಂದ್ರೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ ಶಾಸ್ತ್ರ ಮತ್ತೆ ಸಂವಿಧಾನ, ಈ ವಿಷಯಗಳ ಮೇಲೆ 70% ರಿಂದ 80% ಪ್ರಶ್ನೆಗಳನ್ನ ಕೊಡ್ತಾರೆ. ಯಾವುದೇ IAS ಎಕ್ಸಾಮ್ ಅನ್ನ ಬರೀರಿ ಅಥವಾ IAS ಎಕ್ಸಾಮ್ ನ ನೀವು ಎದುರಿಸೋದಾದ್ರೆ ಈ 5 ವಿಷಯಗಳನ್ನ ನೀವು ಪರಿಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಅಂದ್ರೆ PUC ಇಂದಲೇ ಬೇಸ್ ಅಂತ ನೀವು ತಿಳ್ಕೊಳ್ಬಹುದು. ಅದರಲ್ಲೂ ಪ್ರಮುಖವಾಗಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಮತ್ತೆ ಭಾರತೀಯ ಅರ್ಥಶಾಸ್ತ್ರ, ಈ 2 ವಿಷಯಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದಂತಹ ವಿಷಯಗಳು. ಇದರ ಜೊತೆಗೆ ಇತಿಹಾಸ ಮತ್ತೆ ಭೂಗೋಳ ಶಾಸ್ತ್ರ. ಸ್ಟೂಡೆಂಟ್ಸ್, ಈಗ ದ್ವಿತೀಯ PUC ಅನ್ನ ನಾವು ನೋಡೋದಾದ್ರೆ, ಸಿಲೆಬಸ್ ಅನ್ನ ನಾವು ನೋಡೋದಾದ್ರೆ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಎಂಬ 2 ವಿಚಾರಗಳನ್ನ ನೀವು ಅಧ್ಯಯನ ಮಾಡಬೇಕು. ಈ 2 ವಿಚಾರಗಳಲ್ಲಿ ಪ್ರಮುಖವಾಗಿ ಸಮಗ್ರ ಅರ್ಥಶಾಸ್ತ್ರವನ್ನ ನೀವು ಪರ್ಫೆಕ್ಟ್ ಆಗಿ ತಿಳಿದುಕೊಂಡರೆ ಎಂತಹ IAS ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳನ್ನ ಸರಾಗವಾಗಿ ಎದುರಿಸಬಹುದು. ನೀವು ಈಗಿನಿಂದಲೇ ಅಂದ್ರೆ PUC ಇಂದಲೇ ನೀವು ಅಧ್ಯಯನವನ್ನ ಶುರು ಮಾಡಿದ್ರೆ, ಅಂದ್ರೆ ನಾವು ಹೇಳಿದ ರೀತಿಯಲ್ಲಿ ನೀವು ಅಧ್ಯಯನವನ್ನ ಶುರು ಮಾಡಿದ್ರೆ ನೀವು ಎಂತಹ IAS ಎಕ್ಸಾಮ್ನ ಲೀಲಾಜಾಲವಾಗಿ ಎದುರಿಸಿ ಪರೀಕ್ಷೆಯನ್ನ ಪಾಸ್ ಮಾಡಿ ನೀವು ಹುದ್ದೆಯನ್ನ ಗಿಟ್ಟಿಸ್ಕೊಳ್ಬಹುದು. ಸರ್, ನಾವು ಆರ್ಟ್ಸ್ ಸಬ್ಜೆಕ್ಟ್ ಅನ್ನು ಓದ್ತಾ ಇದೀವಿ, ನಾವು ಯಾವುದಕ್ಕೂ ಬರದೇ ಇರೋರು ಅಂತ ನೀವು ಖಂಡಿತವಾಗಿ ತಪ್ಪು ಕಲ್ಪನೆಯನ್ನ ಮಾಡಿಕೊಳ್ಬೇಡಿ. ಈ ಸಾಮಾನ್ಯವಾಗಿ IAS ಎಕ್ಸಾಮ್ನ ಕ್ಲಿಯರ್ ಮಾಡುವಂತಹ ವಿದ್ಯಾರ್ಥಿಗಳು ಯಾರು ಅಂತ ಹೇಳಿದ್ರೆ, ಒಂದು ಇಂಜಿನಿಯರಿಂಗ್, ಅದು ಬಿಟ್ರೆ ಮೆಡಿಕಲ್. ಈ ಮಾನವಿಕ ವಿಜ್ಞಾನಗಳೆಲ್ಲ ಅಂದ್ರೆ ನಾವು ಹೇಳ್ದಂಗೆ ಕಲೆ ವಿಭಾಗದ ವಿಷಯಗಳಲ್ಲಿ ಅಧ್ಯಯನ ಮಾಡಿದಂತ ಸ್ಟೂಡೆಂಟ್ಸ್ಗಳು ಆ ಎಕ್ಸಾಮ್ ಅನ್ನ ಎದುರಿಸೋದಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಭಾಷೆಯ ಸಮಸ್ಯೆ, ಅಂದ್ರೆ ಇಂಗ್ಲಿಷ್ ನಲ್ಲಿ ಇರುತ್ತೆ ಅಥವಾ ಹಿಂದಿನಲ್ಲಿ ಇರುತ್ತೆ. ಅದು ಪ್ರಿಲಿಮ್ಸ್ ನಲ್ಲಿ ಮಾತ್ರ. ಮೇನ್ಸ್ ಅಲ್ಲಿ ನೀವು ಕನ್ನಡ ಭಾಷೆಯಲ್ಲೂ ಕೂಡ ಬರೀಬಹುದು. ಸೊ ಈ ಪ್ರಿಲಿಮ್ಸ್ ಅಲ್ಲಿ ಬರೆಯುವಂತಹ ಈ ಪ್ರಶ್ನೆಗಳಿಗೆ ಅಥವಾ ಉತ್ತರಗಳಿಗೆ ನೀವು ಈ 5 ವಿಷಯಗಳನ್ನ ಅಧ್ಯಯನ ಮಾಡಲೇಬೇಕು. ಅವರು ಮೆಡಿಕಲ್ ಆದ್ರೂ ಹೋಗದಿರ್ಲಿ ಅಥವಾ ಇಂಜಿನಿಯರಿಂಗ್ ಆದ್ರೂ ಮಾಡಿರ್ಲಿ, ನಿಮ್ಮ ವಿಷಯಗಳನ್ನೇ ಅವರು ಅಧ್ಯಯನವನ್ನ ಮಾಡಬೇಕು. ಅಂದ್ರೆ ಒಂದು ಇತಿಹಾಸವನ್ನ ಅಧ್ಯಯನ ಮಾಡಬೇಕು, ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು, ಭೂಗೋಳ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು, ಮತ್ತೆ ಕಾನ್ಸ್ಟಿಟ್ಯೂಷನ್ ಅನ್ನ ಅಧ್ಯಯನ ಮಾಡಬೇಕು. ಅವರು ಮೊದಲಿನಿಂದಲೇ ಅಧ್ಯಯನವನ್ನ ಮಾಡಬೇಕು. ಯಾರು? ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಮತ್ತೆ BSc ಅಥವಾ MSc ಮಾಡಿರುವಂತಹ ಸ್ಟೂಡೆಂಟ್ಸ್ಗಳು. ನೀವು PUC ಇಂದಲೇ ಈ ಸಬ್ಜೆಕ್ಟ್ ಗಳನ್ನ ಅಧ್ಯಯನ ಮಾಡಿರ್ತೀರಿ. ಆದ್ರೆ ಯಾಕೆ ನಿಮ್ಗೆ ಆ ಪರೀಕ್ಷೆಗಳಂದ್ರೆ ಭಯ? ಖಂಡಿತವಾಗಿಯೂ ಭಯವನ್ನ ಪಡುವಂತಹ ಅವಶ್ಯಕತೆ ಇಲ್ಲ. ನೀವು ಬೇಸನ್ನ ನಿಮ್ಮ 18ನೇ ವಯಸ್ಸಿನಿಂದಲೇ ಓದಿರ್ತೀರ. ಅವರು
ತಮ್ಮ ಡಿಗ್ರಿ ಮುಗಿದ 21 ವರ್ಷದ ನಂತರ ನಿಮ್ಮ ಸಬ್ಜೆಕ್ಟ್ಗಳನ್ನ ಓದಿ ಅವರು ಪಾಸ್ ಮಾಡ್ತಾ ಇದ್ದಾರೆ. ನೀವು ಪಾಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ಆ ಪರೀಕ್ಷೆಗಳನ್ನೇ ನೀವು ತೆಗೆದುಕೊಳ್ತಾ ಇಲ್ಲ. ಅಂದ್ರೆ ನಿಮ್ಗೆ ಆ ಪರೀಕ್ಷೆಯ ಮೇಲೆ ಇರುವಂತಹ ಭಯ, ಯಾವ ಪ್ರಶ್ನೆಗಳನ್ನ ಕೊಡ್ತಾರೋ, ಸೈನ್ಸ್ ಪ್ರಶ್ನೆಗಳನ್ನ ಕೊಟ್ರೆ ನಮ್ಗೆ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಎಂಬ ಭಯ ಇದೆಯಲ್ಲ, ಆ ಭಯವನ್ನ ನೀವು ಬಿಟ್ಟಾಕಿ. 10% ಪ್ರಶ್ನೆಗಳನ್ನ ಮಾತ್ರ ವಿಜ್ಞಾನ ವಿಭಾಗದಿಂದ ಈ ಎಲ್ಲಾ ಪರೀಕ್ಷೆಗಳಲ್ಲೂ ಕೊಡೋದು. ಇನ್ನ ಉಳಿದ 90% ಪ್ರಶ್ನೆಗಳು ಈ ಮಾನವಿಕ ವಿಜ್ಞಾನಗಳಂತ ನಾವೇನ್ ಗುರುತಿಸ್ತೀವಿ ಅಂದ್ರೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಅಥವಾ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ, ಈ ವಿಷಯಗಳೇ ನಿಮ್ಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಎದುರಿಸುವಂತಹ ಪ್ರಶ್ನೆಗಳನ್ನ ಕೊಡೋದಿಕ್ಕೆ ಸಾಧ್ಯ. ಸ್ಟೂಡೆಂಟ್ಸ್, ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಮೊದಲ ಬಾರಿಗೆ ದ್ವಿತೀಯ PUCಗೆ ಸಂಬಂಧಪಟ್ಟಂತಹ ಈ ಸಮಗ್ರ ಅರ್ಥಶಾಸ್ತ್ರ ಮತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯವನ್ನ ನಿಮ್ಗೆ ಮನದಟ್ಟು ಮಾಡೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ವಿಚಾರವನ್ನ ತರ್ಕಬದ್ಧವಾಗಿ ಮತ್ತೆ ವೈಜ್ಞಾನಿಕವಾಗಿ ಮತ್ತೆ ತೌಲನಿಕವಾಗಿ ಅಧ್ಯಯನವನ್ನ ನಾವು ನಿಮ್ಗೆ ಮಾಡಿಸ್ತೀವಿ. ಅಂದ್ರೆ ನಿಮ್ಗೆ PUC ಇಂದಲೇ ನೀವು IAS ಎಕ್ಸಾಮ್ ಅನ್ನ ಬರೆಯೋದಿಕ್ಕೆ, ಸಾಧನೆಯನ್ನ ಮಾಡೋದಿಕ್ಕೆ ಪ್ರೋತ್ಸಾಹವನ್ನ, ಪ್ರೇರಣೆಯನ್ನ ನೀಡುವಂತಹ ತರಗತಿಗಳನ್ನ ನಾವು ಮಾಡ್ತಾ ಇದ್ದೇವೆ. ಒಂದು, ನಿಮ್ಮ ಸೆಕೆಂಡ್ PUCಯ ಪ್ರಮುಖ ಪರೀಕ್ಷೆಗೆ ಬೇಕಾದಂತಹ ವಿಷಯ ಮತ್ತೆ ನೋಟ್ಸ್ ಮತ್ತೆ ಪಾಯಿಂಟ್ಸ್ ಗಳನ್ನ ನಾವು ಈ ತರಗತಿಯಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಅಂದ್ರೆ ಈಗ ನೀವು ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಥವಾ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಎಂಬ ವಿಚಾರವನ್ನು ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಒಂದು, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಬಹುದು, ಅಥವಾ ದ್ವಿತೀಯ PUCಯ ಪ್ರಮುಖ ಪರೀಕ್ಷೆ ಅಂದ್ರೆ ಮೇನ್ ಪರೀಕ್ಷಾ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು, ನೀವು ಯಾವ ರೀತಿ ವೈಜ್ಞಾನಿಕವಾಗಿ ಉತ್ತರವನ್ನ ತರ್ಕಬದ್ಧವಾಗಿ ಬರೆಯಬೇಕು ಎಂಬುದರ ಬಗ್ಗೆ ನಾವು ತರಗತಿಯನ್ನ ಮಾಡ್ತಾ ಇದೀವಿ. ಮತ್ತೆ ಸಮಗ್ರ ಅರ್ಥಶಾಸ್ತ್ರ ದ್ವಿತೀಯ PUCಯ ಪ್ರಮುಖ ಪರೀಕ್ಷೆಗೆ ಅತಿ ಮುಖ್ಯವಾದಂತಹ ವಿಷಯ. ಇದರ ಜೊತೆಗೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೇಳುವಂತಹ ಪ್ರಶ್ನೆಗಳು ಉದ್ಭವ ಆಗೋದು ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ವಿಚಾರದಲ್ಲಿ. ಅಂದ್ರೆ ರಾಷ್ಟ್ರೀಯ ಆದಾಯ ಆಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು, ಈ ಎಲ್ಲವೂ ಕೂಡ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಬರ್ತವೆ. ಇದನ್ನ ನೀವು ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ಅರ್ಥವನ್ನ ಮಾಡಿಕೊಂಡು ಅಧ್ಯಯನವನ್ನ ಮಾಡಿದ್ರೆ ನಿಮ್ಗೆ ಅರ್ಥಶಾಸ್ತ್ರ ಕಷ್ಟ ಆಗೋದಿಲ್ಲ. ಆಯ್ತಾ? ಇದರ ಜೊತೆಗೆ ಮತ್ತೊಂದು ವಿಚಾರ, ಪ್ರಥಮ PUCಯ ವಿದ್ಯಾರ್ಥಿಗಳಿಗೋಸ್ಕರ ಸಂಖ್ಯಾಶಾಸ್ತ್ರ ತರಗತಿಗಳನ್ನ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಗೆ ಗಣಿತ ಕಷ್ಟ, ವಿಜ್ಞಾನ ಕಷ್ಟ ಎಂಬ ಒಂದು ಅವೈಜ್ಞಾನಿಕ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ನೀವೆಲ್ಲ ಒಂದು ಕಲೆ ವಿಭಾಗವನ್ನ ತೆಗೆದುಕೊಳ್ತೀರಾ. ಆದ್ರೆ ಇದು ಅವೈಜ್ಞಾನಿಕ ತಿಳುವಳಿಕೆ ಅಲ್ಲ, ದೇವರೇ ನಿಮಗೆ ತೋರಿಸಿದಂತಹ ಮಾರ್ಗ. ಯಾಕೆ ಅಂತ ಹೇಳಿದ್ರೆ, ಈ ವಿಜ್ಞಾನವನ್ನ ಅಥವಾ ವಿಜ್ಞಾನವನ್ನ ಓದುವಂತ ಸ್ಟೂಡೆಂಟ್ಸ್ಗಳು ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸಬೇಕು ಅಥವಾ ಬರಿಬೇಕಂತ ಹೇಳಿದ್ರೆ ನಿಮ್ಮದೇ ವಿಚಾರಗಳನ್ನ, ನಿಮ್ಮದೇ ವಿಷಯಗಳನ್ನ, ನಿಮ್ಮ ಸಬ್ಜೆಕ್ಟ್ಗಳನ್ನ ಮೊದಲಿನಿಂದ ಅಧ್ಯಯನ ಮಾಡಬೇಕು. ಆದ್ರೆ ನೀವು ಆಲ್ರೆಡಿ ಅಧ್ಯಯನವನ್ನ ಮಾಡಿರ್ತೀರ, ನೀವು ಅವ್ರಿಗಿಂತ ಹೆಚ್ಚುವರಿ ವಿಚಾರವನ್ನ ತಿಳ್ಕೊಳ್ಬಹುದು. ಆದ್ರೆ ನೀವು ಅದಕ್ಕೆ ಪ್ರಯತ್ನವನ್ನ ಪಡೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಚಾರ ಬರೋದೇ ಇಲ್ಲ ಎಂಬ ಒಂದು ಗುಂಗು ನಿಮ್ಮ ತಲೆಯಲ್ಲಿ ಇರ್ತದೆ. ಅದನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಹೇಳಿದ್ರೆ ನಿಮ್ಮ ಸಬ್ಜೆಕ್ಟ್ಗಳ ಮೇಲೇನೆ ಬರುವಂತಹ ವಿಚಾರಗಳು, ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನೀವು ಪ್ರಥಮ PUC ಇಂದಲೇ ಬೇಸ್ ಅಂತ ನಾವು ಕರಿಬಹುದು. ಇದನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ, ತಿಳುವಳಿಕೆಯನ್ನ ಪಡೆದುಕೊಂಡು ಅಧ್ಯಯನವನ್ನ ಮಾಡಿದ್ರೆ ನೀವು ಖಂಡಿತವಾಗಿಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅತ್ಯುತ್ತಮ ಅಂಕಗಳಲ್ಲಿ ಉತ್ತೀರ್ಣವನ್ನ ಮಾಡಬಹುದು. ಮತ್ತೊಂದು ವಿಚಾರ, ಇಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣ ಎಂಬ ವಿಚಾರ ಇಲ್ಲ. ಯಾರು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗಿತಾರೋ ಅವ್ರಿಗೆ ಹುದ್ದೆಗಳನ್ನ ದಯಪಾಲಿಸಲಾಗುತ್ತೆ. ಈ ಮೀಸಲಾತಿಯನ್ನ ಹೊರತುಪಡಿಸಿ, ಯಾಕೆ ಅಂತ ಹೇಳಿದ್ರೆ ಮೀಸಲಾತಿಯನ್ನ ಹೊರತುಪಡಿಸಿನೂ ನಿಮ್ಗೆ ಈ ಸಾಮಾನ್ಯ ವರ್ಗ ಅಂತ ಇದೆಯಲ್ಲ, ಅಲ್ಲೂ ಕೂಡ ನೀವು ಕೆಲಸಗಳನ್ನ ಪಡಿಬಹುದು. ಈಗ ಈ ಅರ್ಥಶಾಸ್ತ್ರ ವಿಷಯವನ್ನ ಅಧ್ಯಯನ ಮಾಡುವಂತಹ ಸ್ಟೂಡೆಂಟ್ಸ್ಗಳಿಗೆ ಮತ್ತೊಂದು ಸಂತೋಷಕರ ವಿಚಾರ ಅಂತ ಹೇಳಿದ್ರೆ, ಈ ಕೇಂದ್ರ ಲೋಕ ಸೇವಾ ಆಯೋಗ ಸಿವಿಲ್ ಸರ್ವಿಸ್ ಎಂಬ ವಿಷಯದಲ್ಲಿ ಎಕ್ಸಾಮ್ ಅನ್ನ ಮಾಡುತ್ತೆ. ಅದರಲ್ಲಿ IES ಅಂದ್ರೆ ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಎಂಬ ಪರೀಕ್ಷೆಯನ್ನ ಮಾಡುತ್ತೆ.
ಈ ಪರೀಕ್ಷೆ ಮುಖ್ಯ ಪರೀಕ್ಷೆ ಆಗಿರ್ತದೆ. ನೀವು ಭಾರತದ ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಈ ಪರೀಕ್ಷೆಯನ್ನ ನೀವು ಬರೀಬಹುದು. 1,000 ಮಾರ್ಕ್ಸ್ಗಳಿಗೆ ಈ ಪರೀಕ್ಷೆಯನ್ನ ಮಾಡ್ತಾರೆ. ಅಂದ್ರೆ 2 100 ನಂಬರ್ನ ಒಂದು ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆ ಇರುತ್ತದೆ, ಮತ್ತೊಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಇರ್ತದೆ. ಇದು 100 ನಂಬರ್ನ 2 ಪ್ರಶ್ನೆ ಪತ್ರಿಕೆಗಳು. ಇದರ ಜೊತೆಗೆ 4 ಅರ್ಥಶಾಸ್ತ್ರ ವಿಷಯ ಕುರಿತಾದಂತಹ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ಇರ್ತದೆ. ಅಂದ್ರೆ ಒಂದು ಸಾಮಾನ್ಯ ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ 1, ಸಾಮಾನ್ಯ ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ 2, ಸಾಮಾನ್ಯ ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ 3. ಇದರ ಜೊತೆಗೆ ಭಾರತೀಯ ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ 4. ಇದರ ಅಲ್ಲದೆ 200 ಮಾರ್ಕ್ಸ್ಗೆ ನಿಮ್ಗೆ ಇಂಟರ್ವ್ಯೂ ಅನ್ನ ಕೊಡ್ತಾರೆ. ಈ ಎಕ್ಸಾಮ್ ಅನ್ನ ನೀವು ಬರೀಬೇಕಂತ ಹೇಳಿದ್ರೆ ಮೊದಲು ನೀವು MA ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲಿ, ಅಂದ್ರೆ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಅಲ್ಲಿ ನೀವು MA ಮುಗಿಸಿರ್ಬೇಕು. ಮಾಸ್ಟರ್ ಆಫ್ ಆರ್ಟ್ಸ್ ಅಂಡ್ ಸಬ್ಜೆಕ್ಟ್ ಅನ್ನ ಮುಗಿಸಿರ್ಬೇಕು. ಅಂದ್ರೆ ಡಿಗ್ರಿ ಮುಗಿದ ತಕ್ಷಣ ಈ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾರು ಮಾಸ್ಟರ್ ಅನ್ನ ಮಾಡ್ತಾರೆ ಅರ್ಥಶಾಸ್ತ್ರದಲ್ಲಿ ಅವರು ಈ ಪರೀಕ್ಷೆಯನ್ನ ಎದುರಿಸೋದಕ್ಕೆ ಸಾಧ್ಯ. ಈ ಪರೀಕ್ಷೆಯಲ್ಲಿ ನೀವೇನಾದ್ರೂ ಉತ್ತೀರ್ಣ ಅಥವಾ ಹೈಯೆಸ್ಟ್ ಅಂಕವನ್ನ ಪಡೆದು ಹುದ್ದೆಯನ್ನ ಪಡೆದ್ರೆ ನೀವು ಇಡೀ ಭಾರತದ ಎಕಾನಮಿಯನ್ನ ಒಂದು ಸೈನ್ ಮೂಲಕ ನಿಯಂತ್ರಣ ಮಾಡಬಹುದು. ಯಾವ ರೀತಿ? ನೀವು ಭಾರತೀಯ ಅರ್ಥಶಾಸ್ತ್ರ ಸೇವೆಗೆ ನೀವೇನಾದ್ರೂ ಸೇರಿದ್ರೆ ಭಾರತದ ಸಂಪೂರ್ಣ ಹಣಕಾಸು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡುವಂತಹ ವ್ಯಕ್ತಿಗಳು ನೀವಾಗ್ತೀರಿ. ಯಾವುದೇ MLA ಅಥವಾ MP ಅಥವಾ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳಿಗೆ ಸ್ಯಾಲ್ರಿ ಬರ್ಬೇಕಂತ ಹೇಳಿದ್ರೆ ಅಥವಾ ಯೋಜನೆಗಳನ್ನ ರೂಪಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಲಹೆ ಸಹಕಾರದ ಜೊತೆಗೆ ನಿಮ್ಮ ಒಪ್ಪಿಗೆ ಬೇಕು. ಅಂದ್ರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡ್ಲಿಲ್ಲ ಎಂಬ ಮಾತನ್ನ ನೀವು ಕೇಳ್ತಾ ಇರ್ತೀರಲ್ವಾ? ಈ ಆರ್ಥಿಕ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಈ IAS ಎಕ್ಸಾಮ್ ಅನ್ನ ಪಾಸ್ ಮಾಡಿರುವಂತಹ ವ್ಯಕ್ತಿಗಳು. ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡುವಂತಹ ವ್ಯಕ್ತಿಗಳು ನೀವು ಆಗಬಹುದು. ಯಾರು ಅರ್ಥಶಾಸ್ತ್ರವನ್ನ ಸಮಗ್ರವಾಗಿ ಸಂಕ್ಷಿಪ್ತವಾಗಿ ಅಧ್ಯಯನವನ್ನ ಮಾಡ್ತಾರೋ ಅವರು ಈ ಹುದ್ದೆಯನ್ನ ಪಡೆಯೋದಕ್ಕೆ ಸಾಧ್ಯ. ಸ್ಟೂಡೆಂಟ್ಸ್, ಈಗ ದ್ವಿತೀಯ PUC ಇಂದ ಅರ್ಥಶಾಸ್ತ್ರ ಪ್ರಮುಖವಾಗಿ ನಿಮ್ಗೆ ಅರ್ಥಶಾಸ್ತ್ರ ಅಂದ್ರೆ ಏನು, ಯಾಕೆ ನಾವು ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕನ್ನೋ ಒಂದು ವಿಚಾರವನ್ನ ಸಿಲೆಬಸ್ ನಲ್ಲಿ ನಿಮ್ಗೆ ಇಟ್ಟಿದ್ದಾರೆ. ಸೊ ಹಾಗಾಗಿ ಮುಂದಿನ ತರಗತಿಯಿಂದ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು, ಯಾಕೆ ಇದನ್ನ ಪಾರ್ಟ್ ಮಾಡಿದ್ದಾರೆ, ಇದರ ಹೊರತುಪಡಿಸಿ ಮತ್ತೊಂದು ಅರ್ಥಶಾಸ್ತ್ರ ಇದೆಯಾ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.